ಗಾಳಿ ಮಳೆಗೆ ಇಂದು ನಾಳೆಯೋ ಕುಸಿದು ಬೀಳಲಿದ್ದ ಒಂಟಿ ಮಹಿಳೆಯ ಮನೆಯೊಂದಕ್ಕೆ ಪಂಚಾಯತ್ನ ಉಪಾಧ್ಯಕ್ಷರು ಮತ್ತು ದಾನಿಗಳು ಸೇರಿ ಆ ಮನೆಗೆ ಕಾಯಕಲ್ಪ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಪುತ್ತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಂಡ್ಯಡ್ಕ ಫಾಲ್ಸ್ ಬಳಿಯ ನಿವಾಸಿ ದಿವಂಗತ ಸೀತಾರಾಮ ಆಚಾರ್ಯ ಅವರ ಪುತ್ರಿ ರೇವತಿಯಾಗಿದ್ದು, ತಂದೆ ತಾಯಿಯ ಮರಣದ ನಂತರ ಒಬ್ಬರೇ ಬೀಡಿ ಕಟ್ಟಿ ಜೀವನ ನಡೆಸುತ್ತಿದ್ರು. ಇತ್ತೀಚೆಗೆ ಸುರಿದ ಭಾರೀ ಮಳೆಗಾಳಿಯಿಂದಾಗಿ ಮನೆಯ ಮೇಲ್ಚಾವಣಿ ಕುಸಿದಿದ್ದಲ್ಲದೆ ಹೆಂಚು ಹಾರಿ ಹೋಗಿತ್ತು. ತನ್ನ ಮನೆಯ ಪರಿಸ್ಥಿತಿಯನ್ನು ಕಂಡು ಕಂಗಾಲಾಗಿದ್ದ ರೇವತಿಯವರು ತಕ್ಷಣ ಅದೇ ವಾರ್ಡಿನ ಸಮಾಜ ಸೇವಕ, ಎಪಿಎಂಸಿನ ಮಾಜಿ ಸದಸ್ಯ ವಾಸುದೇವ ನಾಯಕ್ ಅವರ ಗಮನಕ್ಕೆ ತಂದರು. ಸಮಸ್ಯೆಗೆ ಸ್ಪಂದಿಸಿದ ವಾಸುದೇವ ನಾಯಕ್ ಅವರು ಪಂಚಾಯತ್ನ ಗಮನಕ್ಕೆ ತಂದರಲ್ಲದೆ ಪಾಲಡ್ಕ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಪ್ರವೀಣ್ ಸಿಕ್ವೆರಾ ಅವರ ಗಮನಕ್ಕೂ ತಂದರು. ಈ ಮನೆಯಲ್ಲಿ ವಾಸವಿರುವವರು ಒಂಟಿ ಮಹಿಳೆ ರೇವತಿ ಮಾತ್ರ. ಹಿರಿಯರ ಕಾಲದ ಮನೆ ಇದಾಗಿದ್ದು, ಇದನ್ನು ಆಶ್ರಯ ಯೋಜನೆಯಲ್ಲಿ ನಿರ್ಮಿಸಲಾಗಿತ್ತು. ಮನೆ ಬಿದ್ದು ಅನಾಹುತ ಸಂಭವಿಸುವುದು ಬೇಡ ಎಂದು ಮನಗಂಡ ಇಬ್ಬರು ಸಮಾಜ ಸೇವಕರು ಸೇರಿ ಮನೆಗೆ ಕಾಯಕಲ್ಪ ನೀಡುವುದೆಂದು ತೀರ್ಮಾನಿಸಿ ಬೇಕಾದ ವ್ಯವಸ್ಥೆಯನ್ನು ಕಲ್ಪಿಸಿದ್ರು. ಬೀಡಿ ಕಟ್ಟಿ ಜೀವನ ಮಾಡಿದ್ರು ದಿನಕೂಲಿಗೆ. ಮತ್ತು ನನಗೆ ಯಾರು ಸಹಾಯ ಮಾಡೋರು ಯಾರಿಲ್ಲ. ಹಾಗೆ ಇವರು ಸ್ವಲ್ಪ ಇವ್ರ ಹತ್ರ ಪಂಚಾಯತ್ ಇವ್ರ ಹತ್ರ ಹೇಳಿ, ರಾಸ್ತೆಯವ್ರ ಹತ್ರ ಹೇಳಿ ಎಲ್ಲ ಮಾಡಿ ಸರಿ ಮಾಡಿ ಇನ್ನೂ ಸಹ ತುಂಬ ಬಾಕಿ ಇದೆ ಕೆಲಸ ಎಲ್ಲ. ಅದನ್ನೆಲ್ಲ ಮುಂದೆ ವ್ಯವಸ್ಥೆ ಎಲ್ಲ ಕ್ಲಿಯರ್ ಮಾಡಿ ಕೊಡಿಸ್ಬೇಕು. ಪಂಚಾಯತ್ ತುರ್ತು ವ್ಯವಸ್ಥೆಗಾಗಿ 5,000 ರೂಪಾಯಿಯನ್ನು ಪಂಚಾಯತ್ನ ಸದಸ್ಯೆ ಮೆಟಿಲ್ಡಾ ಅವರು ಹೆಂಚು ನೀಡಿ ಸಹಕಾರ, ತಹಶೀಲ್ದಾರ್ನ ಮೂಲಕ 1,20,000 ಹಾಗೂ ವಿಶ್ವಕರ್ಮ ಸಮಾಜದಿಂದ 30,000 ಬಂದಿರುತ್ತದೆ. ಇಷ್ಟು ಹಣ ಸಾಲದೇ ಇರುವುದರಿಂದ ವಾಸುದೇವ ನಾಯಕ್ ಮತ್ತು ಪ್ರವೀಣ್ ಅವರು ತಮ್ಮ ಕೈಯಿಂದ ಹೊಂದಿಸಿಕೊಂಡು ಮನೆಯನ್ನು ದುರಸ್ತಿ ಮಾಡಿ ಕುಳಿತುಕೊಳ್ಳಲು ವ್ಯವಸ್ಥೆ ಮಾಡಿದ್ದಾರೆ. ಮನೆಯು ಸಂಪೂರ್ಣ ಹಾಳಾಗಿರುವುದರಿಂದ ಇನ್ನೂ ಹೆಚ್ಚಿನ ಅನುದಾನದ ಅವಶ್ಯಕತೆ ಇರುತ್ತದೆ. ಆದರೆ ಬಿದ್ದು ಹೋಗಲಿದ್ದ ಮನೆಗೆ ಕಾಯಕಲ್ಪ ನೀಡುವ ಮೂಲಕ ಈ ಇಬ್ಬರು ಸಮಾಜ ಸೇವಕರು ಮಾನವೀಯತೆಯನ್ನು ಮೆರೆದಿದ್ದಾರೆ. ಭಾಗದ ಒಂದು ಇದರಲ್ಲಿ ಮನೆ ರೇವತಿಯಕ್ಕನವ್ರದ್ದು ಮನೆ ಬರ್ತದೆ. ಇದು ಆ್ಯಕ್ಚುಲಿ ಪುತ್ತಿಗೆ ಸೇರಿದ್ದು. ಈ ಮನೆಯಲ್ಲಿ ರೇವತಿಯಕ್ಕನವರು ಸರಿಸುಮಾರು ಅವರ ತಂದೆ ಮಂಜಪ್ಪ ಸೀತಾರಾಮ ಆಚಾರ್ಯ ಅವರು ಸುಮಾರು ಒಂದು 50 ವರ್ಷ ಇಲ್ಲಿ ನೆಲೆಸುತ್ತಿರ್ತಾರೆ. ಇವರ ಮಗಳಾದ ಅವರಿಗೆ 3 ಮಕ್ಕಳು, ಅದರಲ್ಲಿ 2 ಮರಣ ಹೊಂದಿರ್ತಾರೆ. ಅವರ ತಾಯಿ ಸಹ ಇಲ್ಲ. ರೇವತಕ್ಕ ಅವರು ಒಬ್ಬರಾಗಿ ಒಂಟಿ ಜೀವನವಾಗಿ ಇಲ್ಲಿ ಇದ್ದಾರೆ. ಅವರಿಗೆ ಇದು ಮೊನ್ನೆ ಮಳೆಗಾಲದಲ್ಲಿ ಅದ ಮೇಲ್ಛಾವಣಿ ಎಲ್ಲ ಕುಸಿದು ಬಿದ್ದಿತ್ತು. ಅದನ್ನು ಅರಿತ ನಾವು ಮತ್ತು ವಾಸುದೇವ ನಾಯಕರವರು ಇದನ್ನು ನಮ್ಮ ಮಾನ್ಯ ತಹಶೀಲ್ದಾರ್ ಹಾಗೂ PDO ಹಾಗೂ ಇಲ್ಲಿ ಮೆಂಬರ್ಗಳು ಸೇರಿ ಮೆಟೀರಿಯಲ್ ಅವರೆಲ್ಲ ಸೇರಿ ಒಂದು 30,000 ನಾವು ಈಗ ಕ್ಯಾಶ್ ಅವರಿಗೆ ಇದು ಮಾಡಿಕೊಟ್ಟಿದ್ದೇವೆ. ಮತ್ತು ಅದವರ ಇವರು ನಮ್ಮ ವಿಶ್ವಕರ್ಮ ಸಂಘದಿಂದ ಒಂದು 10,000 ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೂ ಅವರಿಗೆ ಬಾಕಿ ಇದೆ. ನಮ್ಮ ಸೀತಾರಾಮಾಚಾರ್ಯ ಅವರು ಹೇಳಿದ್ದಾರೆ, ನಮ್ಮ ಸಮಾಜಕ್ಕೆ ಒಂದು ಅರ್ಜಿ ಕೊಡಲಿ, ನಾವು ಇದಕ್ಕೆಲ್ಲ ನಾವು ಮಾಡ್ತೇವೆ ಅಂತೇಳಿ. ಹಾಗೆಲ್ಲ ಒಬ್ಬರೇ ಇರೋದು ಮನೆಯಲ್ಲಿ. ಇಲ್ಲಿ ತುಂಬ ಒಂದು ಬೀಡಿ ಕಟ್ಟಿ ಅವರ ತಾಯಿಯವರು ಬತ್ತಿ ಕಟ್ಟಿ ದಿನ ತಗೊಳ್ತಿದ್ರು ಇಲ್ಲಿ. ನಮಗೆ ಇವರ ತಂದೆಯವರೆಲ್ಲ ಮೊದಲಿಂದ ನಮ್ಗೆ ಒಳ್ಳೆಯ ಪರಿಚಯದವರು. ಹಾಗಾಗಿ ಅದಲ್ಲದೆ ನಮ್ಮದೇ ವಾರ್ಡ್ ಇದು. ಹಾಗಾಗಿ ನಾನು ಮತ್ತು ಪ್ರವೀಣರು ಒಂದು ಮೆಹನತ್ ಮಾಡಿ ಒಂದು ಹೇಗಾಗಿರೋ ಒಂದು ಆಗಬೇಕಂತ ಶಾಶ್ವತ ಅವರಿಗೆ ಪರಿಹಾರ ಸಿಗಬೇಕಂತ ಹೇಳಿ ಈಗ ಒಂದು ಮಾಡಿಕೊಂಡಿದ್ದೇವೆ. ಇದಕ್ಕೆ ನಾವು ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ತಹಶೀಲ್ದಾರ್ ಅವರಿಗೂ PDO ಅವರಿಗೂ VA ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಪ್ರೇಮಶ್ರೀ, V4 ನ್ಯೂಸ್, ಮೂಡುಬಿದ್ರೆ.